ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಮಲೆನಾಡಿನಲ್ಲಿ ಅಡಿಕೆ ಕೊನೆಯನ್ನು ಯಾವ ರೀತಿ ತೆಗಿತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನೋಡಿ, ಮಲೆನಾಡಿನಲ್ಲಿ ಈ ರೀತಿಯಾಗಿ ಅಡಿಕೆ ಕೊನೆಯನ್ನು ತೆಗಿತಾರೆ. ನೋಡಿ, ಒಬ್ಬರು ಕೊನೆ ತೆಗೆಯೋರು ಇರ್ತಾರೆ. ಅವರು ತಮ್ಮ ಸೊಂಟಕ್ಕೆ ಒಂದು ನೇಣನ್ನು ಕಟ್ಟಿಕೊಂಡು ಮೇಲೆ ಅಡಿಕೆ ಮರಕ್ಕೆ ಹೋಗಿ ಅಡಿಕೆ ಕೊನೆಯನ್ನು ಕೊಯ್ದು ಆ ನೇಣಿನ ಮೂಲಕ ಕೆಳಗೆ ನೇಣು ಹಿಡ್ಕೊಂಡಿರೋರಿಗೆ ಆ ಕೊನೆಯನ್ನು ಬಿಡ್ತಾರೆ. ಹೀಗೆ ಮರದಿಂದ ಮರಕ್ಕೆ ಹಾರುತ್ತಾ ಎಲ್ಲ ಮರದ ಕೊನೆಯನ್ನು ತೆಗೆಯುತ್ತಾರೆ. ಹೀಗೆ ಒಂದು ಕಡೆ ರಾಶಿ ಮಾಡಿ ಅದನ್ನು ಯಾವುದಾದ್ರು ವೆಹಿಕಲ್ ಬರೋಕ್ಕೆ ಹೇಳಿ ದೂರ ಇದ್ದವರು ಇದು ಮಾಡ್ತಾರೆ. ಇಲ್ಲದಿದ್ದರೆ ತಲೆ ಮೇಲೆ ಹೊತ್ಕೊಂಡು ಹತ್ತಿರ ಇದ್ದು ಮನೆಗಳಲ್ಲಿ ತಲೆ ಮೇಲೆ ಹೊತ್ಕೊಂಡು ಹೋಗಿ ಜನ ಎಲ್ಲ ಇರೋರು ಗಂಡಸರೆಲ್ಲ ಇದ್ದರೆ ತುಂಬ ಜನ ಮನೆಗೆ ಹೊತ್ತೆ ಹಾಕ್ತಾರೆ. ಇಲ್ಲಿ ದೂರದ ತೋಟ ಆದರೆ ವೆಹಿಕಲಲ್ಲಿ ತೊಗೊಂಡೋಗಿ ಹಾಕಿ ಅಡಿಕೆ ಸುಲ್ತಾನ ಮಾಡ್ತಾರೆ. ಈ ರೀತಿಯಾಗಿ ಕೊನೆ ಕೊಯ್ಲು ತೋಟದಿಂದ ತಗೊಂಬರೋ ಕ್ರಮ. ಹಾಗೆಯೇ ತೋಟದಲ್ಲಿ ಅಡಿಕೆ ಮರ ಮಾತ್ರ ಇದ್ದು ಕಳೆಗಿಳೆ ಚೆನ್ನಾಗಿ ಹೊಡೆಸಿರೋ ತೋಟದಲ್ಲಾದರೆ ಅಡಿಕೆ ಕಾಯಿ ಕೆಳಗೆ ಬಿದ್ದರೆ ಹೆರ್ಕೋಕ್ಕೆಲ್ಲ ಚೆನ್ನಾಗಾಗುತ್ತೆ. ಮತ್ತು ಕಾಫಿ, ಕಾಳುಮೆಣಸು ಇವೆಲ್ಲ ಇದ್ದರೆ ಅಕಸ್ಮಾತ್ ಕೊನೆ ಕೆಳಗೆ ಬಿದ್ದರೆ ಅವರು ಕೊಯ್ಯುವಾಗ ಮಾಡುವಾಗ ಎಲ್ಲ ನೇಣಲ್ಲಿ ಬಿಡದೆ ಅವರು ಒಂದು ಸರಿ ಪಟ್ಟ ಬಿಡ್ತಾರೆ ಕೆಳಗೆ ತಪ್ಪಿ ಹೋಗಿ. ಆ ರೀತಿ ಬಿಟ್ಟರೆ ಪೂರ್ತಿ ಇದು ಕಾಫಿ ಗಿಡದ ಮೇಲೆಲ್ಲ ಬಿದ್ದರೆ ಕಾಫಿ ರೆಕ್ಕೆ ಎಲ್ಲ ಮುರಿಯುತ್ತೆ, ಹಣ್ಣುಗಳು ಇದ್ದರೆ ಉದುರು ಹೋಗುತ್ತೆ. ಈ ರೀತಿ ಆಗುತ್ತೆ. ಅಂದರೆ ಕಾಫಿ ಗಿಡದಲ್ಲಿ ಕೊನೆ ತೆಗೆಯೋದು, ಕಾಫಿ ಪರ್ಯಾಯ ಬೆಳೆಯಾಗಿ ನಾವು ಕಾಫಿ ಮಾಡಿಕೊಂಡ್ರೆ ಅದ್ರ ಮೂಲಕ ಮತ್ತು ಅದು ರೆಕ್ಕೆ ಎಲ್ಲ ಹಿಡಿಯುತ್ತೆ. ಹಾಗಾಗಿ ತುಂಬ ಕಷ್ಟವೂ ಆಗ್ತದೆ. ಈ ರೀತಿ ಏನು ಅಂದರೆ ನಾವು ಒಂದೇ ಅಡಿಕೆ ಮರ ಮಾತ್ರ ಇದ್ದರೆ ಅಲ್ಲಿ ಈಸಿಯಾಗಿ ಕೊನೆ ಬೇಗ ತೆಗಿತಾರೆ. ಹಾಗಾಗಿ ನಾವು ಅಡಿಕೆ ಕೊಯ್ಲು ಮಾಡುವ ಮೊದಲು ತೋಟವನ್ನು ಕ್ಲೀನಾಗಿ ಅದರ ಕಳೆಯನ್ನು ಹೊಡೆಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಯಾಕೆ ಅಂತಂದರೆ ಅಡಿಕೆ ಕಾಯಿ ಕೆಳಗೆ ಬಿದ್ದಾಗ ಹೆರ್ಕೋಕ್ಕೆ ರಗಳೆ ಆಗೋಲ್ಲ. ಇಲ್ಲದಿದ್ದರೆ ಬರೀ ತೊಂದರೆ ಆಗುತ್ತೆ, ಹೆರ್ಕೋಕ್ಕಾಗಲ್ಲ. ಮತ್ತು ನೀರಿರೋ ತೋಟದಲ್ಲಾದರೆ ಗೊಚ್ಚೆ ಮೇಲೆ ಬೀಳ್ತವೆ. ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡುವವರ ಸಂಖ್ಯೆಯೇ ಕಡಿಮೆಯಾಗಿದೆ. ನಾವು ಸಹ ನಮ್ಮ ಹಿಂದಿನವರು ಮಾಡಿದ ಕೆಲಸವನ್ನು ಇವತ್ತು ಮಾಡುತ್ತಿಲ್ಲ. ಏಕೆಂದರೆ ಎಲ್ಲ ನಮಗೆ ನಯನಾಜೂಕಾದ ಬದುಕು ಬೇಕಿದೆ. ಯಾರಿಗೂ ಪರಿಶ್ರಮ ಬೇಡ, ಕಷ್ಟದ ಕೆಲಸವನ್ನು ಮಾಡಲು ಇಷ್ಟಪಡುವುದಿಲ್ಲ. ಹಾಗಾಗಿ ಇಂದಿನ ಯುವಕರು ಆಧುನಿಕ ಕೃಷಿಯ ಬಗ್ಗೆ ಯಾರೂ ಒಲವು ತೋರುತ್ತಿಲ್ಲ. ಕಾರಣ ಇಷ್ಟೇ ಸ್ನೇಹಿತರೆ, ಆಧುನಿಕ ಜಗತ್ತಿನಲ್ಲಿ ಕೃಷಿ ಯಾರಿಗೂ ಬೇಡವಾಗಿದೆ. ಆದ್ದರಿಂದ ರೈತನೇ ದೇಶದ ಬೆನ್ನೆಲುಬು. ರೈತನನ್ನು ಪ್ರೋತ್ಸಾಹಿಸೋಣ, ರೈತನನ್ನು ಗೌರವಿಸೋಣ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಮಲೆನಾಡಿನಲ್ಲಿ ಅಡಿಕೆ ಕೊನೆ ತೆಗೆಯುವ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಹಾಗೂ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನನ್ನ ಈ ದಿನದ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.